ವೆಹಿಕಲ್ಸ್ ಮೇಲೆ ಬರ್ತವೆ. ಬಟ್ ಆಂಟಿ ನಮ್ಗೆ ಸುಳ್ಳು ಹೇಳ್ಬಿಟ್ಟು ನೀವು ಓಂ ಭೂತ್ವಾಹ सिम्मा लफर कंदा काय नाही क्या चिकोरी बिस्टोडी जायचं मटमट मध्याह्न ಇದಕ್ಕೆ ಅವನ ಫುಲ್ ಮಕ್ಕೊಡ್ರಿ ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಕಕ್ಕಿ ಬೋಲಿದ ಕಕ್ಕಿ 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 ನೋಡು ಕವರ್ ಕಸ್ಕೊ ತೊಡರ ನೀನು ಅವನು ಕುಡೋಲ್ಲ ಇಲ್ಲ ಅಡ್ಡ ಹೋಯ್ತಪ್ಪ. यजि मंगल भवानय मंगल ಗಾಳಿ ಬಿಡ್ತು ಕುಡೋಲ್ಲ. ನನ್ನ ಎಲ್ಲ ಮನೆ ದೇವರುಗಳಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ನನ್ನೆಲ್ಲ ಮನೆ ದೇವರುಗಳಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೆಲಂಗಾಣದಲ್ಲಿರೋ ಯಾದಗಿರಿ ಗುಟ್ಟ ಅಂತ ಬರುತ್ತೆ. ತೆಲಂಗಾಣದಲ್ಲಿ ಹೈದರಾಬಾದಿಂದ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಐತಂತೆ, ಸಖತ್ತಾಗಿದೆ ಅಂತೆ. ನನಗೆ ನೋಡೋ ಕುತೂಹಲ ಐತೆ, ನಿಮಗೂ ನೋಡೋ ಕುತೂಹಲ ಇದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ಅಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ, ಅಲ್ಲಿ ಏನೇನೈತೆ ಏನೇನಿಲ್ಲ ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ. ಬನ್ನಿ. ಸೊ ಗೈಸ್, ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿಬಿಟ್ಟು ತೆಂಕಾಯಿ ತಗೊಂಡು ಇಲ್ಲಿ ಟೆಂಕಾಯಿ ಇಲ್ಲೊಂದು ಹೊಡಿಬೇಕಂತೆ, ಮೇಲ್ಗಡೆ ಒಂದು ಹೊಡಿಬೇಕಂತೆ. ಎರಡು ಟೆಂಕಾಯಿಗೆ 150 ರೂಪಾಯಿ. ಇದು ಹೆಂಗೆ ಹಣ ಕಟ್ಟಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ರೂಪಾಯಿ ಇದು ಹೆಂಗೆ ಹಣ ಕಟ್ಟಿದ್ರು. ಅರ್ಥ ಆಯ್ತು ಅನ್ಸುತ್ತೆ. ಆದ್ರೂ ಹೋಗ್ಲಿ ಅಂತ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ. ಇಲ್ಲಿ ಇನ್ನೊಂದು ಟೆಂಕಾಯಿ ಹೊಡಿಬೇಕಂತೆ, ಮೇಲೆ ಒಂದು ಹೊಡಿಬೇಕಂತೆ. ಹೊಡೆದು ಮೇಲೆ ಹೋಗೋಣ ಬನ್ನಿ. ನಮ್ಮ ಮನೆ ದೇವರು ಲಾಸ್ಟ್ ನರಸಿಂಹಸ್ವಾಮಿ. ಇಷ್ಟು ಚಿಡಿ ಐತೆ ಎಣಸಂಬ. ಸೊ ಗಾಯ್ಸ್, ನಾನು ಇವಾಗ ಈ ಮೆಟ್ಲು ಎಣಿಸ್ತಾ ಇದ್ದೀನಿ. ಮೆಟ್ಲು ಎಷ್ಟೈತೆ ಅಂತ ಇವಾಗ 14 ಎಣಿಸಿದ್ದೀನಿ. ನೆಕ್ಸ್ಟ್ ಎಣ್ಸೋಣ, ನೋಡೋಣ ಬನ್ನಿ ಎಷ್ಟೈತೆ ಮೆಟ್ಲು ಕೌಂಟ್ ಮಾಡ್ತಾ ಇದ್ದೀನಿ. ಎಷ್ಟು 14 ಐತಾ? ಎಸದು ಎಸದು ಅವನಪ್ಲೋ ದೇವರೇ ಮುಡಿ ಕೊಡ್ತಾನೆ. ಅವನಪ್ಲೋ ಇವನಿಗೆ ಬಳಸ್ತೀವಿ ಹೋಗಿ ನೋಡು. ಫ್ರೆಂಡ್ಸ್, ಎಷ್ಟದು ಗಾಯ್ಸ್, ನಡೆದ್ರಲ್ಲಿ ಟಿಕಾ 12 ಆಗ್ತೈತು. ಬಟ್ ಅದರಲ್ಲೂ ನಾವು ಎಣಿಸ್ತಾ ಇದ್ದೀವಿ. 27, 28, 29, 32. 1 2 3 4 5 6 7 8 9 10. 1 2 ಗೈಸ್, 337 ಮೆಟ್ಲಾಗಿದ್ದಾವೆ. 337
38 40 340 38 39 40 ಮತ್ತು 340 ಟೋಟಲ್ 340 ಟೋಟಲ್ ರೇಟ್ 340 ಎರಡರಲ್ಲಿ 1200 ಆಗ್ತಿದೆ. ಬಟ್ ಅದರಲ್ಲೂ ನಾವು ಮೆಟ್ಲ್ ಎಣಿಸ್ತಾ ಇದ್ದೀವಿ. ಸೊ ಗೈಸ್ ಮೆಟ್ಲ್ ಇರೋದ್ರಲ್ಲಿ ನನಗೆ ಎನರ್ಜಿ ಇದೆ, ಏನಂತಾರೆ ಇದು ಪ್ರೋಟೀನ್ ಖತಮ್ ಆಗಿದೆ, ಅದರಲ್ಲಿ ಪ್ರೋಟೀನ್ ತಿಂತಾ ಇದ್ದೀನಿ ಬಾದಾಮು. ನಮಗೆ ಮಗ ಕಾರು ಗಾಡಿ ಎಲ್ಲ ಮೇಲೆ ಬರ್ತಾವ. ಬೈಕು ಎಲ್ಲ ವೆಹಿಕಲ್ಸ್ ಮೇಲೆ ಬರ್ತವೆ. ಬಟ್ ಆಂಟಿ ನಮ್ಗೆ ಸುಳ್ಳು ಹೇಳ್ಬಿಟ್ಟು ನೀವು ಸೊ ಗಾಯ್ಸ್ ಒಳಗಡೆ ಫೋನ್ ಅಲೋ ಇಲ್ವಂತೆ ದೇವಸ್ಥಾನದ ಒಳಗಡೆ. ಅದ್ ಮೇಲಿಂದ ಮೇ ಬಿ ಅಲ್ಲಿ ನೋಡೋಕ್ಕೆಲ್ಲ ಅಲೋ ಇರ್ಬೋದು, ಇಲ್ಲಿ ಒಳಗಡೆ ಮಾತ್ರ ಅಲೋ ಇಲ್ವಂತೆ. ಅಲ್ಲಿ ಫೋನ್ ರಿಸೀವರ್ ಅಂತ ಒಂದು ಈ ಕೌಂಟರ್ ಐತೆ, ಆ ಕೌಂಟ್ರಲ್ಲಿ ಅಷ್ಟು ಮೊಬೈಲ್ ಕೊಟ್ಟು ಹೋಗ್ಬೇಕಂತೆ. ಅಲ್ಲಿ ಕೊಟ್ಬಿಟ್ಟು ಇವಾಗ ನೋಡೋಣ ಒಳಗಡೆ ಏನೇನೈತೆ. ನಾನು ಒಬ್ಬನೇ ನೋಡಿ ಬರ್ತೀನಿ, ನೀವು ನೋಡೋ ಬಾಕಿ ಎಲ್ಲ. ಬೇಕಾದ್ರೆ ಮೇಲೆ ವ್ಯೂ ನೋಡೋಕ್ಕೆ ಅಲ್ಲಿರುತ್ತೆ, ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಒಳಗಡೆ ಎಲ್ಲ ತೋರಿಸ್ಬೇಕಂದಿದ್ದೆ, ಪಾಪ ಎಲ್ಲರೂ ನೀವು ನೋಡ್ಬೇಕಂತ ಕಾಯ್ತಾ ಇದ್ವಿ. ಬಟ್ ಏನು ಮಾಡೋದು, ದುರ್ಬಿದಿ ಅಲ್ಲಿ ಒಳಗಡೆ ಫೋನ್ ಅಲ್ಲ ಇಲ್ವಂತೆ. ಅಲ್ಲೇನಾದರೂ ಚೆಕ್ ಮಾಡಿ ಸಿಗಬಿದ್ರೆ ಮತ್ತೆ ರಿಟರ್ನ್ ಕಳಿಸಿ, ಮತ್ತೆ ಅಲ್ಲಿಕ್ಕಿ ಮತ್ತು ನಮ್ಮ ಪಾಳಿನೂ ಹೋಗ್ಬಿಡುತ್ತೆ, ನಮ್ಮ ಕ್ಯೂನೂ ಹೋಗ್ಬಿಡುತ್ತೆ, ಮತ್ತೆ ನಾವು ಇನ್ನೊಂದ್ಸತಿ ಬಂದು ಹೋಗ್ಬೇಕು. ಅದಕ್ಕಾಗಿ ಫೋನ್ ಇಲ್ಲೇ ಇಟ್ಟು ಹೋಗ್ತಿದ್ದೀವಿ. ಮೇಲ್ಗಡೆ ಒಂದು ವ್ಯೂ ನೋಡೋಕೈತಂತೆ, ಅಲ್ಲಿ ಬೇಕಾದರೆ ತೋರಿಸ್ತೀನಿ ನಿಮಗೆ. ಫೋನ್ ನಮ್ಮ ಫೋನ್ ನಾವು ಕೊಡೋಕ್ಕೂ ಪೇ ಮಾಡಬೇಕಂದ್ರೆ ದುಡ್ಡು. 2 hours later. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಫೈನಲಿ ದರ್ಶನ ಮಾಡಿದ್ವಿ. ಕ್ಯೂ ಹೆಂಗಿತ್ತಂದರೆ, ನಾವು ಫೋನ್ ಇದ್ದರೆ ಬ್ಲಾಗಲ್ಲಿ ತೋರಿಸ್ತಿದ್ದೆ, ಕ್ಯೂ ಮಾತ್ರ ಡೇಂಜರ್ ಇತ್ತು. ಕ್ಯೂ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹಿಂಗೆ ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಇಲ್ಲಿ ಒಳಗಡೆ ಹೋದ್ರೂ ಒಳಗಡೆನೂ ಕ್ಯೂ ಇತ್ತು. ಒಳಗಡೆ ನಿಂತು ಸಾಕಾಗೋಯ್ತು. ನನ್ನ ಸೊಂಟಾರ ನೋವಾಗೇ ಹೋಯ್ತು. ಬಂದಿದ ತಕ್ಷಣ ನಾನು ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟೆ ಅಷ್ಟೇ. ಸೊ ಗಾಯ್ಸ್, ಇದು ಹಿಸ್ಟ್ರಿ ನೋಡ್ಬೇಕಾದ್ರೆ, ಇದು ಪುರಾಣ ಪ್ರಕಾರ ಯಾದೃಷಿ ಎಂಬ ಮಹರ್ಷಿ ಈ ಬೆಟ್ಟದ ಗುಹೆಯಲ್ಲಿ ಕಠಿಣ ತಪಸ್ ಮಾಡ್ತಿದ್ರಂತೆ. ಆ ತಪಸ್ನ ಭಗವಾನ್ ಲಕ್ಷ್ಮೀ ಸ್ವಾಮಿ ಮೆಚ್ಚಿ 5 ರೂಪದಲ್ಲಿ ಇಲ್ಲಿ ದರ್ಶನ ನೀಡಿದ್ರಂತೆ. ಆ 5 ರೂಪ ಯಾವ್ಯಾವಪ್ಪ ಅಂದರೆ ಜ್ವಾಲಾ ನರಸಿಂಹ, ಯೋಗಾನಂದ ನರಸಿಂಹ, ಉಗ್ರ ನರಸಿಂಹ, ಗಂಡ ಬೇರುಂಡ ನರಸಿಂಹ, ಲಕ್ಷ್ಮೀ ನರಸಿಂಹ ಅಂತ. ಆದ್ದರಿಂದ ಈ ಕ್ಷೇತ್ರಕ್ಕೆ ಪಂಚ ನರಸಿಂಹ ಕ್ಷೇತ್ರ ಎಂದು ಕರೀತಾರೆ. ಈ ಕ್ಷೇತ್ರಕ್ಕೆ ಒಂದು ವರ್ಷದಲ್ಲಿ ಕೋಟ್ಯಾಂತರ ಜನ ಬರ್ತಾರಂತೆ. ಆದರೂ ಫೈನಲಿ ದರ್ಶನ ಮಾಡಿದ್ವಿ. ಮತ್ತು ದೇವ್ರ ಹತ್ರನೂ ಕೇಳ್ಕೊಂಡ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ನಮ್ಮ ಫಾಲೋವರ್ಸ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲು ಜಲ್ದಿ ಗ್ರೋತ್ ಆಗಲಿ ಅಂತ ಕೇಳ್ಕೊಂಡ್ವಿ. ದೇವ್ರು ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಗೈಸ್, ಇಲ್ಲಿ ಲಡ್ಡು ತಿರುಪತಿ ಥರ 30 ರೂಪಾಯಿ ಅಂತ ಪುಳಿಯೋರು ಅಂದ್ಕೊಳ್ತಾರೆ. ಪ್ರಸಾದ ಬೇಕಾದ್ರೆ ಎಲ್ಕು ಮನೆಗೂ ಹೋಗ್ಬೋದು. ಅದಕ್ಕೆ ನಮ್ಮ ಫ್ರೆಂಡ್ ತಗೊಂತಾವನಲ್ಲಿ ನನಗೊಂದು ತಗೋ ಅಂತ ಫ್ರೀಯಾಗಿ ತಗೋ ಅಂತ ಅಂದಿದ್ದೀನಿ. ಪುಳಿಯೋರೆ 20 ಪುಳಿಯೋರೆ ಬೇಡ, ಲಡ್ಡು ತಗೊಂತ 2 ಕೊಡ್ತೀನಿ. ಲಡ್ಡು ತಗೋ ಅಂತ ಆರ್ಡರ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. ಅಲ್ಲ ಈಗ 10 ರೂಪಾಯಿ ನಾರ್ಮಲಿ ನ್ಯಾಚುರಲ್ ಆಗಿ ಮಾತಾಡೋದು. ಸೊ ಗಾಯ್ಸ್, ಇದು ತಗೊಳಕ್ಕೆ ಲಡ್ಡು ತಗೊಳಕ್ಕೆ ಇಲ್ವಂತೆ. ಕ್ಯಾಶ್ ಬೇಕಂತೆ. ಕ್ಯಾಶ್ ಯಾರ ಹತ್ರನೂ ಇಲ್ಲ. ಕ್ಯಾಶ್ 20 ರೂಪಾಯಿಗೂ ಕೊಡ್ರಿ, ಆಯ್ತು. ಸಿಟಿ ತಗೊಂಡೆ ಬಂದು. ಸೊ ಗಾಯ್ಸ್, ಲಡ್ಡು ತಗೊಳಕ್ಕೆ 10 ರೂಪಾಯಿ ಕಡಿಮೆ ಬಿದ್ದಿದ್ದಾವೆ ಇಲ್ಲಿ UPI ಇಲ್ಲಂತೆ. ಯಾರಾದರೂ ಇಲ್ಲಿ ನನ್ನ ಪಕ್ಕದ ಕಾಳವತ್ತು ಯಾರಾದರೂ ಇದ್ರೆ ಪ್ಲೀಸ್ ಜಲ್ದಿ ಬಂದು ಒಂದು 10 ರೂಪಾಯಿ ಕೊಟ್ಟೋಗಿ. Please give me paisa. Hello. ನಂಗೆ ನಿಜ ಗೊತ್ತಾ, ಪಾಪ ಅವರು ನಮಗೆ 10 ರೂಪಾಯಿ ಕೊಟ್ರೇನು. ಮಗ ರೊಕ್ಕ ತೋರ್ಸೋ ಗಾಡಿ ವಿಡಿಯೋ ಗಾಡಿ. ಸೊ ಗಾಯ್ಸ್, ಫೈನಲಿ 10 ರೂಪಾಯಿ ಅಭಿಮಾನಿ ಅಲ್ಲ, ಭಿಕ್ಷೆ ಬಿಟ್ಟು 10 ರೂಪಾಯಿ ತಗೊಂಡ್ಬಿಟ್ವಿ. 10 ರೂಪಾಯಿ ತಗೋ, ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಏನಿದೆ ಭಿಕ್ಷೆ ನಿಂತ ಇಲ್ಲ, ಫೋನ್ ಪೇ ಮಾಡ್ತೀವಿ ಕೊಡಿ ಕ್ಯಾಶ್ ಅಂತ ಕೇಳಿದ್ರೆ
ಇರ್ಲಿ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ 10 ರೂಪಾಯಿ ಕೊಟ್ಟು ಯಾರೋ ಪುಣ್ಯಾತ್ಮರು, ಅದಕ್ಕೆ 30 ರೂಪಾಯಿ ಬೇರೆಯವ್ರ ಹತ್ರ 10 ರೂಪಾಯಿ ತೊಗೊಂಡು ನಮ್ಮ 20 ರೂಪಾಯಿ ಕಳಿಸಿ 30 ರೂಪಾಯಿ ಟೋಟಲ್ 30 ರೂಪಾಯಿ ಕೊಟ್ಟು ಲಡ್ಡು ತಗೊಂತ ಇದ್ವಿ ಅಷ್ಟೇ. ತಗೊಂಡು ಎಂತ ಅಡಿ ಒಂದು ಯಾರು ತೋಲ ಈ ಕಡೆ ಬನ್ನ ಆ ಕಡೆಯಿಂದ ಕಿವಿ ಇಸ್ಕೇದಲ್ಲ ನಾ ಕಿವಲೆ ಭಾಳ ಚಿಲ್ಲಿ ಬಡಾಯಿಸ್ತಾರ ಸಾಲ್ ಸೋನೆ ಇನ್ನೊಂದು ತುಡಿದೋಡ ಸಾಕು. ಸೊ ಗಾಯ್ಸ್ 20 ರೂಪೀಸ್ ಇದು ಅಂತೆ ಕಡಲೆಕಾಯಿ. ನಮ್ಮ ಕಡೆ ಕಡಲೆ ಬೀಜ ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. 20 ರೂಪೀಸ್ ಕಡಲೆ ಬೀಜ. ಸೊ ಕಡಲೆಕಾಯಿ ತಿಂತ ಇದೀನಿ. ಕಡಲೆ ಬೀಜ ನಮ್ಮ ಕಡೆ ಕಡಲೆ ಬೀಜ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಬನ್ನಿ ಕಡಲೆ ಬೀಜ ತಿನ್ನೋಣ. ಈಗ ಅವನ್ ಮಾಡಿ ಈಗ ಮಂಡಿ ಕಷ್ಟ ಬೇಕಂ ಸಿಂಹ ಲಫರ್ ಕಂದ ಚಿಕೋರಿಯ ಬಿಸ್ಲು ಹೊಡಿತಾ ಇತ್ತು ಮಟ್ ಮಧ್ಯಾಹ್ನ. ಸೊ ಗಾಯ್ಸ್ ನಾನು ಒಂದು ಫೋಟೋ ತಗೊಳ್ಳೋಣ ಅಂತಿದ್ದೀನಿ ಮನೆಗೆ. ತಗೊಳಬೇಕು, ಅದನ್ನು ತೋರಿಸ್ತೀವಿ. ಲಡ್ಡು ಹಿಂಗಾಗೈತಿ ನೋಡು, ಲಡ್ಡು ಹಿಂಗಾಗಿತ್ತು. ಲಡ್ಡು ಅಪ್ಪಚ್ಚಿ ಆಗೈತೆ, ನಿಮ್ಮಲ್ಲಿ ಕೂತಿಲ್ಲ. ಲಡ್ಡು ಅಪ್ಪಚ್ಚಿ ಆಗ್ಬಿಟ್ಟೈತೆ. ಬಬ್ಲುಗೂ ಮುಂದೆ ಬಬ್ಲು ಬೇಕಾಗುತ್ತೆ ಅವೆಲ್ಲ. ಲಡ್ಡು ಯಾರೋ ತಿಂತಾರೆ ಲಡ್ಡು ಹಿಡ್ಕೊಂಬಂತ ಲಡ್ಡು ಕೊಟ್ಟಿಲ್ಲ ಗಾಡಿ. ಸೊ ಗಾಯ್ಸ್ ಮುಂದೆ ಬಬ್ಲು ಬರ್ತಾನೆ, ಬಬ್ಲುಗಿದು ಗಾಡಿ ಕೊಡಬೇಕು. ನೋಡಿ ಗಾಯ್ಸ್, ಲಡ್ಡು ಹಿಡ್ಕೊಂಡ್ ಕೊಟ್ರೆ ತಿಂತವ್ರೆ. ಈಗ ಮಕ್ಕಳು ಮನೆಗೆ ಏನೋ ತಗೊಂಡಿದ್ದೀನಿ ನಾನು, ಇಲ್ಲಿ ತಿಂತವ್ರೆ. ದಂಡೆ ಮಾಡಿಲ್ಲ ತಿಂದಾದ್ಮೇಲೆ ಚೆಕ್ ಮಾಡ್ತೀವಿ. ಮಗ ಸಾಕು ನೋಡಿ ಹೇಳ್ತೀನ. ಕೋತಿ ಇವಾಗ ನಾನು ಟೆಂಕ್ ಕೊಡೋಣ ಅಂತಿದ್ದೀನಿ. ಕೋತಿ ಕುತ್ಕೊಂಡು ಮಾಡುತ್ತೋ ಗೊತ್ತಿಲ್ಲ, ಬಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ತಿಂತಾವು ಹೋಗಿ ನೀನ್ ಸಾಯಿ ನೋಡ್ರಿ ಅಂದ್ಕೊಂಡು ಹೋಗಪ್ಪ. ಬಾಕಿದು ಚೋಟಾ ಮೀನ್ ಬಾರ, ಚೋಟಾ ನೀನ್ ಬಾರೋ. ಈ ಮಾವಿನಕಾಯಿ ಬಿಟ್ಕೋ ಇವೇ ತಿಂತ ಇಲ್ಲ ಅವು. ಇಟ್ಟು ಹೆಂಗೆ ತಿನ್ನುತ್ತೆ ಮಾವಿನಕಾಯಿ. ಟ್ರೈ ಮಾಡೋಣ. ನೀನ್ ತಿಂದು ಸಾಕಾಗಿದ್ದೇವೆ ಅವು. ಹಂಚಿಕೊಂಡ ನನಗ ಕರಿ ಏ ಮಂಗ, ಇದ್ರದ್ದೇನ್ ಚೌಡಿ ಸೈಡ್ ಬಿಡ್ರಿ. ಏ ಮಂಗ, ಯಾಕೋ ಜಾಡ್ ಸುದಿಬೇಕಾದ್ರೆ ನಿನ್ನ ಹಿಡದಿ. ನನಗೆ ಹೆದರಿಕೆ ಆಗ್ತೈತೆ. ಬಂಗ ತಗೋ. ಇದಕ್ಕೆ ಅವನಪ್ಪಲ ಮಕ್ಕೊಡೋದು ಈಗ ಮಕ್ಕೊ ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು.
ನನ್ ಭಿಕ್ಷೆ ಬಿಡ್ತದ ಹೋಗಪ್ಪ ನನಗೆ ಹಾಕೊಂಡ್ ಮಗು ಸಾಕೋಯ್ಯೋ ನಡಿಯಪ್ಪ ನಡಿ ಹೋಗ್ಬಿಡಿ ಹಚ್ಕೊಂಡ ಕಕ್ಕಿ ಬಳ್ಳಿದ ಕಕ್ಕಿ ನೋಡು ಯಾಕೆ ನೋಡ್ಲತ್ತಿ ಕವರ್ ಕಸ್ಕೊತೋಡ ನಿನ್ನ ಅವ್ನು ಕುಡೋಲ್ಲ ಇಲ್ಲ ಅಡ್ಡ ಹೋಯ್ತಪ್ಪ ಮಂಗಲ ಭಾವನಯ ಮಂಗಲ ಲಡ್ಡು ಕೊಡು ಲಡ್ಡು ಕೊಡುವ ಇಷ್ಟ ನೀ ಕುಡ್ಮು ಕೊಡು ಲಡ್ಡು ನನ್ನ ಲಡ್ಡು ಕುಡ್ಮಿ ಮ್ಯಾಗ ಎತ್ತಿನು ಅಂದ್ರೆ ಬಿ ಕಸ್ಕೊಲತ್ತದ ಮ್ಯಾಗ ಎತ್ತಿನ ಹಿಂಗ ಆಯ್ತದ ಅಂತೇಳಿ ಲಡ್ಡು ತಿಂತು ಆಗ್ರಿಗೆ ಹೊಡೆದೆ ಗೊತ್ತಿಲ್ಲ ಲಡ್ಡು ಕೊಡು ಕಾಲ್ ಬಿಡ್ತೀನಿ ಕೊಡು ಮಗ और अभी तो रुको क्लाइमैक्स अभी बाकी है ಗಾಳಿ ಬಿಡ್ತೀನಿ ಕೊಡು ನನ್ನ ಕೊಡು ಏನ್ ತಗೊಂಡಿದ್ದೀನಿ ನನ್ನ ಕೊಡು ನನ್ನ ಜಾಡ್ಸದಿ ಅದಕ್ ಜಾಡ್ಸದಿ ನೋಡು ಎಲ್ಲಿ ನೋಡ್ರಿ ಅಲ್ಲಿ ಇನ್ನು ಆಯ್ತ್ ಲಡ್ಡು ಹೋಯ್ತಲ್ಲ ಹೋಯ್ತ್ ನಡಿ ಲಡ್ಡು ಅಗಲಿ ಬಿಚ್ಚೆ ಬೇಡ್ಬಿಟ್ಟು ದುಡ್ಡು ಜಮಾ ಮಾಡಿ ಲಡ್ಡು ತಗೊಂಡಿದ್ದೆ ಇವ್ರ ಅಪ್ಪನೇ ಹೋಯ್ದಾನ ಕದ್ಕೊಂಡು ಹೋದ ನನ್ನ ಮಗ ಸೊ ಗಾಯ್ಸ್ ಇಲ್ಲಿರೋ ಕೋತಿ ನನ್ನ ಮಕ್ಕಳು ಕೋತಿ ಅಂದ್ರೆ ಕೋತಿನೇ ಕೋತಿ ಕೂಲಕ್ಕೆ ಇದು ಅವಮಾನ ಕೋಪ ಬಹುಮಾನ ಕೊಟ್ಟಪ್ಲೆ ಕೋತಿ ಮತ್ ಕೋತಿ ತರನೇ ಮಾಡ್ತಾವ ತಿಂದ್ರ ನಾವ್ರ ತಿಂತಿದ್ದೇವ್ ಲಡ್ಡು ಅವ್ರ ಲಡ್ಡು ತಿಂತಿದ್ದೇವ್ ಪಾಪ ಅವ್ರಾಗ್ರಿ ತಿಂತಿದ್ರು ತಿಂದ್ರ ನಾವ್ರ ತಿಂತಿದೇವಿ ಕಸ್ಕೊಂಡ್ ಹೋದನು ಸಂಸಾರನೇ ನಡ್ಸ್ಯಾವ ಇಲ್ಲಿ ತಿಂದ್ರೆ ನಮ್ ಹೋಟೆಲ್ ಆದ್ರೂ ಇರ್ತಿತ್ತು ನಮ್ಗೂ ಇಲ್ಲ ಅವನಿಗೂ ಇಲ್ದಂಗ ಅವನಿಗೆ ಇಲ್ಲ ಮನೆಗೆ ಹೋಯ್ತಾನಂತ ಮನಿಗ್ ತಿಂದ್ರ ನಾವ್ರ ತಿಂತಿದೇವಿ ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲೆ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋಣೆ ಮನುಜ ಕಳ್ಳನ್ ಕೋತಿ ನನ್ನ ಮಕ್ಕಳು ಇವು ಲಡ್ಡುನ ತಗೊಂಡವಲಕ್ ಬಿಟ್ಟಿಲ್ಲ ಸೊ ಗಾಯ್ಸ್ ಫೈನಲಿ ಒಂದು ಫೋಟೋ ತಗೊಂಡಿದ್ದೀವಿ ಮನೆಗೆ ಹೋದ್ಮೇಲೆ ರಿಲೀಸ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಟ್ರೈ ಮಾಡ್ತೀನಿ ತೋರ್ಸೋದಾದ್ರೆ ತೋರಿಸ್ತೀನಿ ಮನೇಲಿ ಬೈದ್ರಂದ್ರೆ ತೋರ್ಸೋದಾಗೋದಿಲ್ಲ ಫೈನಲಿ ತೊಗೊಂಡು ಫೋಟೋ ತಗೊಂಡಿದ್ದೀವಿ 250 rupees ಅಂತ ಇಷ್ಟು ದೊಡ್ಡದಕ್ಕೆ 250. ಸೊ ಗಾಯ್ಸ್ ಫೈನಲಿ ಎಲ್ಲ ನೋಡ್ಕೊಂಡಿದ್ದೀರಲ್ಲ ಫೈನಲಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿ, ಮತ್ತೆ ವಿಡಿಯೋ ಹೆಂಗೆ ಬಂದೈತೆ ಅಂತ ಒಂದು ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.